ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನನಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಸಿಂಪಲ್ಲಾಗಿ ಮನೆಯಲ್ಲೇ ತುಂಬ ಟೇಸ್ಟ್ ಆಗಿರೋ ಎಳನೀರು ಶೇಕ್ನ ಹೇಗೆ ಮಾಡೋದು ಅಂತಂದ್ಬಿಟ್ಟು ತುಂಬಾ ಈಸಿಯಾಗಿ ಬನ್ನಿ ನೋಡ್ಕೊಳ್ಳೋಣ ವಿಡಿಯೋಗಳನ್ನ. ನಾನು ಒಂದು ಎಳನೀರು ನೀರು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಅದ್ರ ಗಂಜಿ, ಮತ್ತು ಸ್ವಲ್ಪ ಫ್ರೆಶ್ ಕ್ರೀಮು, ಮತ್ತು ಏನು ಬೂಸ್ಟ್ ಪೌಡರ್ ಇದ್ದರೆ ಬೂಸ್ಟ್ ಪೌಡ್ರೇ ತೊಗೊಳ್ಳಿ. ನನ್ನ ಹತ್ರ ಇದಿತ್ತು, ಸೊ ನಾನು ತೊಗೊಂಡಿದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಬೂಸ್ಟ್ ಪೌಡರು. ಸೊ ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಈ ಕೋಕೋನಟ್ ವಾಟರ್ನ ಹಾಕ್ಕೊಡ್ತಾ ಇದ್ದೀನಿ. ಅದಕ್ಕೇನೆ ಅದ್ರ ಗಂಜಿನೂ ಹಾಕ್ಕೊಡೋಣ. ಸ್ವಲ್ಪ ಜಾಸ್ತಿ ಗಂಜಿ ಇದ್ರೇ ಇನ್ನೂ ಟೇಸ್ಟ್ ಆಗಿರುತ್ತೆ. ನನಗೆ ಸಿಕ್ಕಿರೋದು ಇಷ್ಟೇ. ಇವಾಗ ಫ್ರೆಶ್ ಕ್ರೀಮ್ನ ಒಂದು 1/4 ಕಪ್ಪಷ್ಟು ಹಾಕ್ಕೊಡೋಣ. ಆಮೇಲೆ ಇದು ಬೂಸ್ಟ್ ಪೌಡರ್ ಇದೆಯಲ್ಲ, ಅದನ್ನು ಒಂದು 5 ರೂಪೀಸ್ ಪ್ಯಾಕೆಟ್ನ ಕಂಪ್ಲೀಟಾಗಿ ಅದರಲ್ಲಿ ಹಾಕ್ಬೇಡಿ, ಸ್ವಲ್ಪ ಉಳಿಸಿ ಬಾಕಿ ಹಾಕಿ. ಏನಕ್ಕಂದರೆ ಲಾಸ್ಟು ಗಾರ್ನಿಷಿಗೋಸ್ಕರ ಸ್ವಲ್ಪ ಉಳಿಸ್ಕೊಳ್ಳಿ. ಇವಾಗ 5 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆನೆ ಚಾಕ್ಲೇಟ್ ಐಸ್ ಕ್ರೀಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಬೇಕು. ಈ ಕೋಕೋನಟ್ ವಾಟರ್ನು ಎಲ್ಲದನ್ನು ನಾವು ಫ್ರಿಜ್ಜಲ್ಲಿ 1 ಅವರ್ ತಣ್ಣಗೆ ಮಾಡ್ಕೋಬೇಕು. ಆವಾಗಲೇ ನಮಗೆ ಶೇಕಿಗೆಲ್ಲ ತುಂಬಾ ತಣ್ಣಗಾಗಿ ಗಟ್ಟಿಯಾಗಿ ಬರೋದು. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ಇವಾಗ ಒಂದು ಗ್ಲಾಸಿಗೆ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಒಂದು ಪೇಪರಲ್ಲಿ ಹಾಕ್ಕೊಟ್ಟು, ಹಾಲಿನ ಕವರಲ್ಲಿ ಹಾಕ್ಕೊಟ್ಟು, ಈ ಥರ ಜಸ್ಟ್ ಡೆಕೋರೇಷನ್ಗೋಸ್ಕರ ಆ ಗ್ಲಾಸ್ ಸೈಡಲ್ಲಿ ನಾವು ಈ ಥರ ಮಾಡಿದ್ದೀವಿ. ಇವಾಗ ಅದು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ, ಯಾಕಂದರೆ ನಾವು ರೆಡಿ ಮಾಡಿರೋ ಶೇಕು ತಣ್ಣಗಿರೋದ್ರಿಂದನೇ ಬೇಗನೆ ಅದು ಸೆಟ್ ಆಗುತ್ತೆ. ಇವಾಗ ಈ ಥರ ನಾವು ರೆಡಿ ಮಾಡಿಟ್ಟಿರೋ ಶೇಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಸ್ವಲ್ಪ ಅದ್ರ ನೊರೆ ಇತ್ತಲ್ಲ, ಆ ನೊರೆನ ಈ ಶೇಕ್ ಮೇಲೆ ಇಟ್ಕೊಳ್ಳೋಣ. ಇದ್ರ ಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಲಾಸ್ಟಿಗೆ ನಾನು ಸ್ವಲ್ಪ ಎತ್ತಿರಕ್ಕೆ ಹೇಳಿದ್ನಲ್ಲ ಬೂಸ್ಟ್ ಪೌಡರು, ಆ ಬೂಸ್ಟ್ ಪೌಡರಿಂದ ಡಸ್ಟ್ ಮಾಡ್ಕೊಳ್ಳೋಣ ಒಂದು ಡೆಕೋರೇಷನ್ಗೋಸ್ಕರ. ಇವಾಗ ಆ ಬೂಸ್ಟ್ ಪೌಡರಿಂದ ಜಸ್ಟ್ ಒಂದು ಸ್ವಲ್ಪ ಡಸ್ಟ್ ಮಾಡಿಕೊಟ್ಟು ಅದ್ರ ಮೇಲೆ ನಾವು ಮೆಲ್ಟ್ ಮಾಡಿರೋ ಚಾಕ್ಲೇಟ್ನ ನಾವು ಒಂದು ಕವರಲ್ಲಿ ಹಾಕಿದ್ದೀವಲ್ಲ, ಆ ಚಾಕ್ಲೇಟ್ನ ಇದೇ ಥರ ಈ ಜ್ಯೂಸ್ ಮೇಲೆ ಹಾಕೊಳ್ಳೋಣ. ನೋಡಿದ್ರಲ್ಲ, ಜ್ಯೂಸ್ ಅಂಗಡಿಯಲ್ಲಿ ಸಿಗೋ ಥರನೇ ಪರ್ಫೆಕ್ಟಾಗಿ ಸೇಮ್ ಟೇಸ್ಟಾಗಿ ಇರುತ್ತೆ, ಅದಕ್ಕಿಂತನೂ ಟೇಸ್ಟಿಯಾಗೇ ಇರ್ಬೋದು. ಸೊ ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.